ಮಾತೃಭೂಮಿ ವಾರ್ತೆಗಳಿಗೆ ಸ್ವಾಗತ. ನಾನು ಸಂತೋಷಿ ಸತ್ಮೋಕರ್. ಮೊದಲಿಗೆ ಹೆಡ್ಲೈನ್ಸ್. ಉದ್ಯೋಗ ಖಾತ್ರಿ ಯೋಜನೆ ಪ್ರಗತಿ ಪರಿಶೀಲನೆ. ಪ್ರಗತಿ ದಾಖಲಿಸದೆ ಸಹಾಯಕ ನಿರ್ದೇಶಕರಿಗೆ ಶೋಕಾಸ್ ನೀಡಲು ಸಿಇಒ ಪ್ರಶಾಂತ್ ಕುಮಾರ್ ಕಾಂದು ಸೂಚನೆ. ಸೆಪ್ಟೆಂಬರ್ 5ರಂದು ಬಸವ ಸಂಸ್ಕೃತಿ ಅಭಿಯಾನ ನಗರಕ್ಕೆ ಎಲ್ಲ ಸಮುದಾಯದವರು ಭಾಗಿಯಾಗಿ ಡಾಕ್ಟರ್ ಸಿದ್ದಲಿಂಗ ಸ್ವಾಮೀಜಿ. ಪರಿಶಿಷ್ಟ ಒಳ ಮೀಸಲಾತಿ ಹಂಚಿಕೆ ಅವೈಜ್ಞಾನಿಕ ಗೊಂದಲ ನಿವಾರಿಸಿದ್ದಲ್ಲಿ ಹೋರಾಟ. ರವೀಂದ್ರ ಜಲದಾರ್. ಸೆಪ್ಟೆಂಬರ್ 7ರಂದು ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜಯಂತಿ. ಭಾವಚಿತ್ರ ಮೆರವಣಿಗೆ. ಖಾಜನಗೌಡ. ಎಸ್ಇಪಿ ಟಿಎಸ್ಪಿ ಅನುದಾನ ಗ್ಯಾರಂಟಿ ಯೋಜನೆಗೆ ಬಳಸಿಕೊಂಡ ಸರ್ಕಾರ, ದಲಿತರ ಹಣ ಕಳ್ಳತನ. ಮೋಹನ್ ರಾಜ್ ಆರೋಪ. ವಾರ್ತೆಗಳ ವಿವರ. ಉದ್ಯೋಗ ಖಾತ್ರಿ ಯೋಜನೆಯಡಿ ಕಡಿಮೆ ಪ್ರಗತಿ ಸಾಧಿಸಿದ ಆಯಾ ತಾಲೂಕು ಎಡಿಗಳಿಗೆ ಶೋಕಾಸ್ ನೋಟಿಸ್ ನೀಡಬೇಕು. ಜೊತೆಗೆ ಪಿಡಿಒಗಳು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳೊಂದಿಗೆ ಆಯಾ ತಾಲೂಕು ಪಂಚಾಯತ್ ಇಒಗಳು ಪ್ರತಿ ವಾರ ಸಮನ್ವಯ ನಡೆಸಬೇಕು ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಈಶ್ವರ್ ಕುಮಾರ್ ಕಾಂದು ಸೂಚನೆ ನೀಡಿದರು. ಅವರಿಂದ ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಜಿಲ್ಲೆಯ ಎಲ್ಲ ಗ್ರಾಮ ಪಂಚಾಯತ್ ಪಿಡಿಒ ಹಾಗೂ ತಾಲೂಕು ಪಂಚಾಯಿತಿ ಪಿಡಿಒಗಳೊಂದಿಗೆ ನರೇಗಾ ಯೋಜನೆಯ ಕುರಿತು ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಮಾತನಾಡಿದರು. ತೋಟಗಾರಿಕೆ ಇಲಾಖೆಗೆ ಸಂಬಂಧಿಸಿದಂತೆ ಜಿಲ್ಲೆಯಲ್ಲಿ ಒಟ್ಟು 1,77,208 ಪ್ರಗತಿ ಗುರಿ ಇದ್ದು, ಆದರೆ ಕಳೆದ ತಿಂಗಳು ಕೇವಲ 5,245 ಪ್ರಗತಿ ಗುರಿಯನ್ನು ಸಾಧಿಸಲಾಗಿದೆ. ಪ್ರಸ್ತುತ ಮಾಹೆಯಲ್ಲಿ 16,723 ಕಾಮಗಾರಿಗಳನ್ನು ಪೂರ್ಣಗೊಳಿಸಲಾಗಿದ್ದು, ರಾಯಚೂರು, ಮಾನ್ವಿ ಹಾಗೂ ದೇವದುರ್ಗ ಎಡಿಗಳು ಪ್ರಗತಿ ಸಾಧಿಸದ ಕಾರಣ ಈ ತಾಲೂಕುಗಳ ನರೇಗಾ ಎಡಿಗಳಿಗೆ ಕಾರಣ ಕೇಳಿ ನೋಟಿಸ್ ನೀಡುವಂತೆ ಸೂಚಿಸಿದರು. ಕೇವಲ ನೋಟಿಸ್ ಮಾತ್ರವಲ್ಲದೆ ನಿಧಾನಗತಿಯಲ್ಲಿ ಪ್ರಗತಿ ಸಾಧಿಸಿದ ಮತ್ತು ಪ್ರಗತಿಯಲ್ಲಿ ಹಿಂದುಳಿದ ಅಧಿಕಾರಿಗಳಿಗೆ ದಂಡ ವಿಧಿಸುವ ಅವಕಾಶವೂ ಇದ್ದು, ಅಧಿಕಾರಿಗಳು ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು. ಬಾಕಿ ಇರುವ ಕಾಮಗಾರಿಗಳನ್ನು ಶೀಘ್ರವೇ ಪೂರ್ಣಗೊಳಿಸಬೇಕು ಎಂದು ಎಚ್ಚರಿಕೆ ನೀಡಿದರು. ಆಯಾ ತಾಲೂಕು ಪಂಚಾಯತ್ ಇಒಗಳು ಸಂಬಂಧಪಟ್ಟ ಇಲಾಖೆಗಳ ಸಹಾಯಕ ನಿರ್ದೇಶಕರುಗಳೊಂದಿಗೆ ಸಮನ್ವಯ ಸಭೆ ಮಾಡಲೇಬೇಕಾಗುತ್ತದೆ. ನಮ್ಮ ಜಿಲ್ಲೆಯಲ್ಲಿ ನೀರು ಪರಿಸರದ ಸಮಸ್ಯೆ ಇದೆ, ಹಾಗಾಗಿ ತೋಟಗಾರಿಕೆಯಲ್ಲಿ ಹೆಚ್ಚಿನ ಕೆಲಸಗಳು ಆಗಬೇಕು. ನರ್ಸರಿ ಬಹಳ ಕಡಿಮೆ ಇದೆ, ನರ್ಸರಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸಬೇಕು ಎಂದರು. ಸ್ವಲ್ಪ ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರೆ ಸಂಬಂಧಪಟ್ಟ ಪಿಡಿಒ ಇಲ್ಲ ಬೇರೆ ಪಂಚಾಯತ್ ಅಲ್ಲಿ ಇದ್ದಾಗ ಡಾಕ್ಯುಮೆಂಟ್ ಎಲ್ಲ ಕಲೆಕ್ಟ್ ಮಾಡಿ ರಿಸಾಲ್ವ್ ಮಾಡಿಸಿ. A paras also ನೀವು ಹೇಳಿದಾಗ ಡಾಕ್ಯುಮೆಂಟ್ ಎಲ್ಲ ಇದ್ರೆ ಪ್ರೊಡ್ಯೂಸ್ ಮಾಡಿ. ಇಫ್ ದ ಕಮಿಟಿ ಇಸ್ ಅಕ್ಸೆಪ್ಟಿಂಗ್ ಓಕೆ ಅಥವಾ ರಿಕವರಿ ಹಾಕ್ತಾರೆ, ರಿಕವರಿ ಬೇಸಿಸ್ ಮೇಲೆ ಏನು ದೊಡ್ಡ ಕ್ರಮ ಆಗ್ಬೇಕಾಗಿ ರಿಕವರಿ ಪಟಾಪಟ್ ಮಾಡಬೇಕಾಗತ್ತೆ. ಅದರ್ವೈಸ್ ಡಿಸಿಪ್ಲಿನರಿ ಆಕ್ಷನ್ ಸ್ಟಾರ್ಟ್ ಆಗ್ತದೆ. ದಟ್ ಈಸ್ ದ ಓನ್ಲಿ ಸೊಲ್ಯೂಷನ್. ಅದು ಬಿಟ್ಟು ನೀವು ಡಿಲೇ ಮಾಡ್ತೀರಾ, ನಾವು ಏನು ಮಾಡಲ್ಲ, ನಾವು ಟ್ರಾನ್ಸ್ಫರ್ ಆಗಿ ಬೇರೆ ಕಡೆ ಹೋಗ್ತೀವಿ, ನೆಕ್ಸ್ಟ್ ಅವರು ನೋಡ್ತಾರ ಅಂತ ಎಲ್ಲ ಆಗಲ್ಲ. ಇಟ್ ವಿಲ್ ಕಮ್ ಬ್ಯಾಕ್ ಟು ಆಲ್ ಆಫ್ ಯು. ಎಲ್ಲರೂ ಎಲ್ಲಿ ಕೆಲಸ ಮಾಡ್ತೀವಿ. ನೆಕ್ಸ್ಟ್ ಆಡಿಟ್ ನಲ್ಲಿ ಆ ಪಂಚಾಯತ್ ನಿಮ್ಮ ಪಂಚಾಯತ್ ಈಗ 7 ಮಂತ್ ಆಗಿದೆಲ್ಲ. ಆಫ್ಟರ್ ನೆಕ್ಸ್ಟ್ ಆಡಿಟ್ ನಲ್ಲಿ ಈ ನಿಮ್ಮಲ್ಲಿ ಡಿಪ್ಯೂಟೆಡ್ ತುಂಬಾ ಪೈರ ಬರುತ್ತೆ. ನಿಮ್ ನೆಕ್ಸ್ಟ್ ಅವರು ಬಂದ ಪೆಂಡಿಂಗ್ ಇಟ್ಕೊಂಡ್ರೆ ಅವಾಗ ನಿಮ್ಗೆ ಕಷ್ಟ ಆಗ್ತದೆ. ಕ್ಲಿಯರ್ ಆಲ್ ದೋಸ್ ಥಿಂಗ್ಸ್. ನಿಮ್ದು ನಿಮ್ ಪ್ರೆಡಿಸೆಸರ್ದು ಯಾರು ಡಿಪೆಂಡೆನ್ಸಿ ಇರಲಿ ಎಲ್ಲ ವಿದಿನ್ ಟೈಮ್ ಕ್ಲಿಯರ್ ಆಗಬೇಕು. ಮೈ ರಿಕ್ವೆಸ್ಟ್ ಟು ಆಲ್ ದ ಇಒಸ್ ಇಸ್, ನೀವು ನಿಮ್ಮ ಎವ್ರಿ ಮಂತ್ ಎವ್ರಿ 15 ಡೇಸ್ಗೆ ನಿಮ್ಗೆ ಏನಿವೆ ಮೀಟಿಂಗ್ ಮಾಡಬೇಕಾಗತ್ತೆ. ಎವ್ರಿ ವೀಕ್ ನಮ್ ಕಡಿಮೆ ಪೇರ್ ಆಯ್ತು, ಎವ್ರಿ 15 ಡೇಸ್ ಮಾಡ್ತಾ ಇದೆ. ಎವ್ರಿ ವೀಕ್ ನೀವು ಮಾಡ್ಬೇಕಾಗುತ್ತೆ, ಮಾಡ್ತಾ ಇದ್ರಿ. ಬಟ್ ಜಸ್ಟ್ ಫಾರ್ ದ ನೇಮ್ ಸೆಟ್ ತರ ಮೀಟಿಂಗ್ ಆಗಬಾರ್ದು. ಮೀಟಿಂಗ್ ನಲ್ಲಿ ಮ್ಯಾಕ್ಸಿಮಮ್ ಟ್ರೈ ಮಾಡಿ ಸಾಲ್ವ್ ಮಾಡ್ಲಿಕ್ಕೆ. ಎಸ್ಪೆಷಲಿ ಬಿಸಿ ಎಲ್ಲ ಮ್ಯಾಕ್ಸಿಮಮ್ ನೀವು ಮೇಜರ್ ಆಗಿ ಡಾಕ್ಯುಮೆಂಟ್ ತಗೊಂಡು ಸಾಲ್ವ್ ಮಾಡಿ. ಅಂಡ್ ಆಲ್ ದ ಪಿಡಿಒಸ್ ಎಲ್ಲಿ ಮೈನರ್ ಸಿಗ್ನೇಚರ್ ಇಲ್ಲ ಅಥವಾ ಡಾಕ್ಯುಮೆಂಟ್ಸ್ ಇಲ್ಲ ಎಲ್ಲ ತಗೊಂಡು ಪ್ರೊಡ್ಯೂಸ್ ಮಾಡಿ. ನಿಮ್ಗೆ ಹೆಲ್ಪ್ ಆಗ್ತದೆ. ಲೆಸ್ ಆಫ್ ದ ಪೇರ ದ ಲೆಸ್ ಹೆಡೆಕ್ ಫಾರ್ ಯು. ನೋಡಿ, ನನ್ ಆಫ್ ಯು ಹ್ಯಾಸ್ ನಾವು 1 by 1 ನೋಡಿದಾಗ ಬರೀ 1, 2, 3, 4 ಅಷ್ಟೇ ಮಾತ್ರ ಪ್ಯಾರಾ ಕ್ಲಿಯರ್ ಆಗಿದೆ. ನನ್ ಆಫ್ ದ ಪಿಡಿಒ ಹ್ಯಾವ್ ಕ್ಲಿಯರ್ ಮೇಜರ್ ಪ್ಯಾರಾಸ್. ನರೇಗಾದಲ್ಲಿ ಬಾಕಿ ಇರುವ ಕಾಮಗಾರಿಗಳನ್ನು ಪೂರ್ಣಗೊಳಿಸಬೇಕು. ಪ್ರತಿ ವಾರ ಸಭೆಗಳು ಆಗಬೇಕು, ಹೆಸರಿಗಷ್ಟೇ ಸಭೆಗಳು ಆಗಬಾರದು. ಪಿಡಿಒಗಳು ಮೇಜರ್
ಪ್ಯಾರ್ಗಳನ್ನು ಕ್ಲಿಯರ್ ಮಾಡುತ್ತಿಲ್ಲ. ಇಒಗಳು ಕೂಡ ಸರಿಯಾಗಿ ಗಮನ ಹರಿಸುತ್ತಿಲ್ಲ. ಅವರಿಗೂ ಜವಾಬ್ದಾರಿ ಇರಬೇಕು. ಮುಂದಿನ ಸಭೆಯಲ್ಲಿ ಯೋಜನಾಬದ್ಧವಾಗಿ ಪ್ಯಾರಗಳನ್ನು ಕ್ಲಿಯರ್ ಮಾಡಬೇಕು ಎಂದರು. ರಾಯಚೂರು, ಮಾನ್ವಿ, ಮಸ್ಕಿ ವಲಯ ಅರಣ್ಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಪ್ರಗತಿ ಸಾಧಿಸಲು ಕ್ರಮ ವಹಿಸಬೇಕು. ರೇಷ್ಮೆ ಇಲಾಖೆಯಲ್ಲಿ ಮಸ್ಕಿಯಲ್ಲಿ ಶೂನ್ಯ ಪ್ರಗತಿ ಸಾಧಿಸಲಾಗಿದೆ. ಈ ತಿಂಗಳ ಅಂತ್ಯದಲ್ಲಿ ಪ್ರಗತಿ ಸಾಧಿಸಿ ವರದಿ ಸಲ್ಲಿಸಬೇಕು ಎಂದರು. ಕೃಷಿ ಇಲಾಖೆಗೆ ಸಂಬಂಧಿಸಿದಂತೆ ಲಿಂಗಸೂಗೂರಿನಲ್ಲಿ ನರೇಗಾ ಯೋಜನೆಯ ಹಾಳು ಮಾಡಿದ್ದಾರೆ. ಫಲಾನುಭವಿಗಳಿಗೆ ಯೋಜನೆ ಮುಟ್ಟಿಸಿಲ್ಲ. ಕೃಷಿ ಇಲಾಖೆಯ ಎಎಸ್ಗಳ ನರೇಗಾ ಯೋಜನೆಯನ್ನು ಹಾಳು ಮಾಡಿದ್ದಾರೆ. ಕೂಡಲೇ ಕ್ರಮವಾಗಬೇಕು. ಕಠಿಣ ಕ್ರಮ ಜರುಗಿಸಬೇಕು. ರೈತರಿಗೆ ಯೋಜನೆಗಳನ್ನು ತಲುಪಿಸುವಲ್ಲಿ ನಿರ್ಲಕ್ಷ್ಯ ವಹಿಸಿದ ಅಧಿಕಾರಿಗಳ ವಿರುದ್ಧ ಗಂಭೀರ ಕ್ರಮವಾಗಬೇಕು. ಶೂನ್ಯ ಪ್ರಗತಿ ಸಾಧಿಸಿದ ಹಾಗೂ ನರೇಗಾ ಯೋಜನೆಯನ್ನು ಹಾಳು ಮಾಡಿದ ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕರ ಮೇಲೆ ಕ್ರಮ ಕೈಗೊಳ್ಳಲು ಜೆಡಿಗಳಿಗೆ ನಿರ್ದೇಶಿಸಲಾಗಿದೆ. ಅವರಿಗೆ ದಂಡ ವಿಧಿಸಬೇಕು. ಕ್ರಮ ಮಾಡಿದ ಕುರಿತು ವರದಿ ಸಲ್ಲಿಸಬೇಕು. ಲಿಂಗಸೂಗೂರಿನಲ್ಲಿ ರೈತರಿಗೆ ನರೇಗಾ ಯೋಜನೆ ಸಮರ್ಪಕವಾಗಿ ಸಿಗುತ್ತಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ಒಂದು ವಾರ ಹಿಂದೆ ನಿಮ್ಮದು ಒಂದು ಪಾಲನಾ ವರದಿ ನಮ್ಮ ಕೌನ್ಸಿಲ್ ಸೆಕ್ಷನ್ DS ಅವರೇ ಇನ್ನು ಮುಂದೆ ನೀವು ಇದು ನೋಡ್ಬೇಕಾಗತ್ತೆ. ನಿಮ್ಮ ಎಸ್ ಎಲ್ಲಿದ್ದಾರೆ, ಇಟ್ಸ್ ಯುವರ್ ರೆಸ್ಪಾನ್ಸಿಬಿಲಿಟಿ. ಪ್ಲೀಸ್ ಫಾಲೋ ಇಟ್ ಅಪ್ ವಿತ್ ಆಲ್ ದ ಇಒಸ್. ನೀವು ನಿಮ್ಮ ಯಾರಿದ್ದಾರೆ ಕನ್ಸರ್ನ್ ಕೌನ್ಸಿಲ್ ಸೆಕ್ಷನ್ ಮುಖಾಂತರ ರಿಪೋರ್ಟ್ ತಗೊಳ್ಳಿ. ಬಿಫೋರ್ ಸ್ಟಾರ್ಟಿಂಗ್ ಆಫ್ ದ ಮೀಟಿಂಗ್ ನಾವು ಫಸ್ಟ್ ಒಂದು ಪಾಲನಾ ವರದಿ ಮಾಡೋಣ, ಚೆಕ್ ಮಾಡೋಣ. ಅದು ದೊಡ್ಡ ಇರೋದಿಲ್ಲ, ನೀವೇ ನಾವು ಜನರಲ್ ಆಗಿ ಎಲ್ಲ ವಿಷಯ ರಿವ್ಯೂ ಮಾಡ್ತೀವಿ. ಬಟ್ ದೇರ್ ಆರ್ ಫ್ಯೂ ಇನ್ಸ್ಟ್ರಕ್ಷನ್ಸ್ ಆಲ್ ಆಫ್ ಅಸ್ ಗಿವ್. ಅದು ಸ್ವಲ್ಪ ಅದರಲ್ಲಿ ಇರಲಿ, ಸೊ ದಟ್ ಇಟ್ ವಿಲ್ ಬಿ ಈಸಿ ಟು ಫಾಲೋ ಇಟ್. ಮತ್ತು ಅಕೌಂಟ್ಸ್ ನಲ್ಲಿ ಏನಾದ್ರು ಇಶ್ಯೂಸ್ ದೇವದುರ್ಗ 1944 ಪ್ಯಾರಾ ಇದೆ, ಬರೀ 7 ಪ್ಯಾರಾ ಮಾತ್ರ ನೀವು ಮಾಡಿದಿರಿ. ಅಂಡ್ ದಿಸ್ ಇಸ್ ಪ್ರೋಗ್ರೆಸ್ ಆಫ್ ಲಾಸ್ಟ್ 1 month. ಅದೇ ನೆಕ್ಸ್ಟ್ ಟೈಮ್ ಮಾಡಿದಾಗ ಸ್ವಲ್ಪ 1 month ಮಂತ್ಲಿ ರಿವ್ಯೂ ಒಂದು ತಗೊಳ್ಳಿ. ವಾಟ್ ಇಸ್ ದ ಡಿಫರೆನ್ಸ್ ಇನ್ 1 month ನಮ್ಮೆಲ್ಲ ಲಾಸ್ಟ್ ಮೀಟಿಂಗ್ ಈ ಮೀಟಿಂಗ್ ಒಳಗಡೆ, ಸೊ ದಟ್ ಅದು ಗೊತ್ತಾಗುತ್ತೆ ಯಾಕೆ ಪ್ರೋಗ್ರೆಸ್ ಆಗ್ತಿಲ್ಲ. ಸರಿಪಡಿಸಿ ಮತ್ತೆ ಕಂಪ್ಲೈಂಟ್ಸ್ ಮಾಡಿ. ಅವರು ಏನ್ ಮಿಸ್ಟೇಕ್ ಇದೆ ಮಾಡೇ ಮಾಡ್ತಾರೆ. ಅವರು ಮಿಸ್ಟೇಕ್ ಮಾಡ್ತಾ ಇದ್ದಾರೆ ಅದಕ್ಕೆ ನಮ್ದು ಆಗ್ತಾ ಇಲ್ಲ ಅಂತ ನೀವು ಹೇಗೆ ಹೇಳ್ತಾ ಇದ್ದಾರೆ? ಒಂದು 5 ವರ್ಷದಿಂದ ಸರ್ ಆಕ್ಚುಲಿ 39 ಪ್ಯಾರಾ ಇದೆ, 38 ಪ್ಯಾರಾನಲ್ಲಿ ಈ ತರ ಸಮಸ್ಯೆ ಇದೆ ನೀವು ಹೇಳ್ತಾ ಇದ್ದೀರಿ. 2 ಕೋಟಿ ಸರ್, 2,41,00,000 ಆಯವ್ಯಯದ ರಿಟರ್ನ್ ಮಾಡಿದ್ವಿ ಸರ್ ಫಂಡ್ ನಾವು ಗೌರ್ಮೆಂಟ್ಗೆ. ಅದು ನೀವು ಕಂಪ್ಲೈಂಟ್ ಮಾಡಿ ನಾಟಿ ನಲ್ಲಿ ಕೊಡಿ. ಲಾಸ್ಟ್ ಟೈಮ್ ಆಡಿಟ್ ಇವರು ಬಂದಿದ್ದಾಗ ನಾವು ಒಂದು ಪಾಸ್ಲೆಟ್ ಕೊಟ್ಟಾಗ ಎಷ್ಟಿದೆ? 39 ಪ್ಯಾರಾನಲ್ಲಿ ಸಿ ಕ್ಯಾಟಗರಿ ಪ್ಯಾರಾ ಎಷ್ಟಿದೆ ಸರ್? ಸರ್ ನಿಮ್ಮ ಹೆಸರು ಅಯ್ಯಪ್ಪ ಸರ್. ಅಯ್ಯಪ್ಪ, ಯಾವ ಬ್ಯಾಚ್ ಸರ್? PDO ಯಾವ ಬ್ಯಾಚ್ ಅದೇ ಸರ್? ಆಕ್ಚುಲಿ SDA ಸರ್ ಅನ್ನು ದೇವದುರ್ಗ ತಾಲೂಕು SDA ಸರ್ PDO ಚಾರ್ಜ್ ಕೊಟ್ಟಿದ್ದಾರೆ. ಸರಿ ಅಯ್ಯಪ್ಪ ಅವರೇ, ಎಸ್ ಸರ್. ನನ್ನ ಕ್ವಶನ್ ತುಂಬಾ ಸಿಂಪಲ್ ಇದೆ ಸರ್. ಅರ್ಥ ಆಗ್ತಾ ಇಲ್ಲ ಸರ್ ಕ್ವಶನ್ ನಿಮಗೆ? ಅರ್ಥ ಆಗ್ತಾ ಇಲ್ಲ? ಹೇಳಿ ಸರ್. 39 ನಲ್ಲಿ ಕ್ಯಾಟಗರಿ ಇರುತ್ತೆ ಅಲ್ಲ, ಯಾರು ಎನಿ PDO ಕ್ಯಾನ್ ಟೆಲ್ ABC ಕ್ಯಾಟಗರಿ ಇರುತ್ತೆ ಇಲ್ಲ? ಯಾರಿಗೆ ಮಾಹಿತಿ ಇದೆಯಾ? ಇಲ್ಲ ಯಾರಿಗೆ ಮಾಹಿತಿ ಸ್ವಲ್ಪ ಹೇಳಿ, ಎಕ್ಸ್ಪ್ಲೇನ್ ಮಾಡಿ. ಅವ್ರಿಗೆ ಅವರು ಹೊಸ ಇದ್ದಾರೆ, ಅವ್ರಿಗೆ ಮಾಹಿತಿ ಇಲ್ಲ. ಎನಿ ಎಕ್ಸ್ಪೀರಿಯನ್ಸ್ PDO? ಪಂಚಾಯತ್ ರಾಜ್ ಇಲಾಖೆಗೆ ಸಂಬಂಧಿಸಿದಂತೆ ಜಿಲ್ಲೆಯಲ್ಲಿ 29 ಕಾಮಗಾರಿಗಳು ಪ್ರಗತಿ ಹಂತದಲ್ಲಿದ್ದು ಮುಂದಿನ ಸಭೆಯೊಳಗೆ ಪೂರ್ಣಗೊಳ್ಳಬೇಕು. ಸಿಂಧನೂರು ತಾಲೂಕಿನ ಗುಂಜಳ್ಳಿಯಲ್ಲಿ ಒಂದು ಕಾಮಗಾರಿಯು ಪೂರ್ಣಗೊಂಡಿಲ್ಲ. ಗುತ್ತಿಗೆದಾರರನ್ನು ಕಪ್ಪು ಪಟ್ಟಿಗೆ ಸೇರಿಸಲು ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ವಹಿಸಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಆರ್ ಸಿದ್ದಪ್ಪ ಪೂಜಾರಿ, ಮುಖ್ಯ ಯೋಜನಾ ಅಧಿಕಾರಿ ಡಾಕ್ಟರ್ ಟಿ ರೋಣಿ, ಮುಖ್ಯ ಯೋಜನಾ ನಿರ್ದೇಶಕ ಶರಣಬಸವ, ಮುಖ್ಯ ಲೆಕ್ಕಾಧಿಕಾರಿ ವಿಜಯಶಂಕರ್ ಸೇರಿದಂತೆ ವಿವಿಧ ತಾಲೂಕುಗಳ ಇಒ, ಗ್ರಾಮ ಪಂಚಾಯಿತಿ PDOಗಳು ಉಪಸ್ಥಿತರಿದ್ದರು. ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದಿಂದ ಸೆಪ್ಟೆಂಬರ್ 1ರಿಂದ ಅಕ್ಟೋಬರ್ 1ರವರೆಗೆ ರಾಜ್ಯಾದ್ಯಂತ ಬಸವ ಸಂಸ್ಕೃತಿ ಅಭಿಯಾನ ಆಯೋಜಿಸಲಾಗಿದ್ದು ಸೆಪ್ಟೆಂಬರ್ 5ರಂದು ನಗರಕ್ಕೆ ಆಗಮಿಸಲಿದೆ ಎಂದು ಚಿಕ್ಕಸುಗೂರು ಚೌಕಿ ಮಠದ ಡಾಕ್ಟರ್ ಸಿದ್ದಲಿಂಗ ಮಹಾಸ್ವಾಮೀಜಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಸೆಪ್ಟೆಂಬರ್ 5ರಂದು ಬೆಳಿಗ್ಗೆ 10 ಗಂಟೆಗೆ ಅಭಿಯಾನಕ್ಕೆ ಸ್ವಾಗತ ನಡೆಯಲಿದ್ದು ಶಟಸ್ಥಳ ಧ್ವಜಾರೋಹಣ ನಂತರ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರೊಂದಿಗೆ ಮುಕ್ತ ಸಂವಾದ, ಸಂಜೆ 4 ಗಂಟೆಗೆ ಸಾಮರಸ್ಯದ ನಡಿಗೆ ಕಾರ್ಯಕ್ರಮ ನಡೆಯಲಿದೆ. ಬಸವ ವೃತ್ತದಿಂದ ಗಂಜ್ ಕಲ್ಯಾಣ ಮಂಟಪದವರೆಗೆ ನಡೆಯಲಿದೆ. ಸಂಜೆ 6 ಗಂಟೆಗೆ ವೇದಿಕೆ ಕಾರ್ಯಕ್ರಮ ನಡೆಯಲಿದೆ. ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಲಿಂಗಾಯತ ಪೀಠಾಧಿಪತಿಗಳ ಒಕ್ಕೂಟ ಅಧ್ಯಕ್ಷ ಬಾಲಕಿಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರು, ಸಾಣೆಹಳ್ಳಿಯ ಡಾಕ್ಟರ್ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು, ಗದಗಿನ ಡಾಕ್ಟರ್ ತೋಟಂದ ಸಿದ್ದರಾಮ ಮಹಾಸ್ವಾಮಿಗಳು ವಹಿಸಲಿದ್ದಾರೆ. ಕಾರ್ಯಕ್ರಮವನ್ನು ಉಸ್ತುವಾರಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಉದ್ಘಾಟಿಸಲಿದ್ದು ಅಧ್ಯಕ್ಷತೆಯನ್ನು ಡಾಕ್ಟರ್ ಎಸ್
ಶಿವರಾಜ್ ಪಾಟೀಲ್ ವಹಿಸಲಿದ್ದಾರೆ. ಶರಣರ ರಾಜಕೀಯ ಪರಿಕಲ್ಪನೆ ವಿಷಯ ಕುರಿತು ಡಾಕ್ಟರ್ ಬಸವರಾಜ್ ಸಾದರ ವಿಶೇಷ ಉಪನ್ಯಾಸ ನೀಡಲಿದ್ದಾರೆ. ಶರಣ ತತ್ವದ ವೈಶಿಷ್ಟ್ಯತೆ ಶ್ರೀ ಗುರು ಬಸವ ಮಹಾಸ್ವಾಮಿ ಉಪನ್ಯಾಸ ನೀಡಲಿದ್ದಾರೆ. ಅನೇಕ ರಾಜಕೀಯ ನಾಯಕರುಗಳ ವಿವಿಧ ಸಮಾಜಗಳ ಅಧ್ಯಕ್ಷರುಗಳು ಬಸವ ಅಭಿಮಾನಿಗಳು ಭಾಗವಹಿಸಲಿದ್ದಾರೆ ಎಂದರು. ಮಾಡಿಕೊಂಡು ತಂದು ನಿಮ್ಮ ಬಸವೇಶ್ವರ ಸರ್ಕಲ್ಗೆ ಮುಟ್ಟಿಸತಕ್ಕಂಥ ವ್ಯವಸ್ಥೆ ಮಾಡಲಾಗಿದೆ. ಇದು ಮೊದಲನೇದು. ಅದು ಆದ ನಂತರದಲ್ಲಿ ಬಸವೇಶ್ವರ ಸರ್ಕಲ್ದಲ್ಲಿ ಎಲ್ಲರೂ ಕೂಡಿಕೊಂಡು ಸುಮಾರು ಹೆಣ್ಣು ಮಕ್ಕಳೆಲ್ಲ ತಲೆ ಮೇಲೆ ಬಸವಣ್ಣವರ ಚೌಕಟ್ಟುಗಳನ್ನು ತಲೆ ಮೇಲೆ ಇಟ್ಟುಕೊಂಡು ವಚನದ ಚೌಕಟ್ಟುಗಳನ್ನು ತಲೆ ಮೇಲೆ ಇಟ್ಟುಕೊಂಡು ಅವ್ರನ್ನ ಅಲ್ಲಿಂದ ಪಾದಯಾತ್ರೆ ಪ್ರಾರಂಭ ಆಗ್ತದೆ. ಇಲ್ಲಿಂದ ಬಸವೇಶ್ವರ ಸರ್ಕಲ್ನಿಂದ ಪ್ರಾರಂಭ ಆಗ್ತದೆ. ಬಸವೇಶ್ವರ ರಥನೂ ಅವ್ರದಾನೆ ಇರ್ತದೆ. ಆ ರಥದ ಜೊತೆಗೆ ಚೌಕಟ್ಟುಗಳ ಜೊತೆಗೆ ಮೆರವಣಿಗೆಗಳ ಜೊತೆಗೆ ಪಾದಯಾತ್ರೆಯ ಮುಖಾಂತರ ಬಸವೇಶ್ವರ ಸರ್ಕಲ್ನಿಂದ ಗಂಜಿ ಕಲ್ಯಾಣ ಮಂಟಪದವರೆಗೆ ಬಂದು ಮುಟ್ಟಿಸ್ತಕ್ಕಂಥ ಕಾರ್ಯ ಅವತ್ತಿನ ದಿವಸ ಮುಂಜಾನೆ ಇರ್ತದೆ. 5ನೇ ತಾರೀಕು ಮುಂಜಾನೆ ಮಧ್ಯಾಹ್ನ ತನಕ ಸಂವಾದ ಕಾರ್ಯಕ್ರಮಗಳು ಎಲ್ಲ ಇರ್ತವೆ. ಅವತ್ತಿನ ದಿವಸ ಮುಂಜಾನೆ ಪ್ರಾರಂಭ ಆದ ಸಾಯಂಕಾಲದವರೆಗೂ ಕಾರ್ಯಕ್ರಮಗಳು ನಡೀತಾ ಇರ್ತವೆ. ಮುಂಜಾನೆಯ ಪ್ರಸಾದ ಸರ್ವರಿಗೆ ಬರ್ತಕ್ಕಂಥವರಿಗೆಲ್ಲ ನಮ್ಮ ಮಠದ ವ್ಯವಸ್ಥೆ ಮಾಡ್ತೇವೆ. ಮಧ್ಯಾಹ್ನದಲ್ಲಿ ಕೂಡ ಸ್ವಾಮಿಗಳು ಸುಮಾರು 20-25 ಜನ ಸ್ವಾಮಿಗಳು ಬಂದಿರ್ಬೋದು. ಬೇಡ 25 ಜನ ಬಂದು ಬರ್ತಾರೆ. ಅವರಿಗೆಲ್ಲ ಮನೆಯೊಳಗೆ ಭಕ್ತರ ವ್ಯವಸ್ಥೆ ಅಕಸ್ಮಾತ್ ಚಿಕಿತ್ಸೆ ಮಠದಲ್ಲಿ ಕೂಡ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಮಾಡೋದ್ರ ಸಲುವಾಗಿ ಲಿಂಗಾಯತ ಮಹಾಸಭಾ ಕಾರ್ಯಕ್ರಮ ಎಲ್ಲ ಜಿಲ್ಲೆಯೊಳಗೆ ವಿಜೃಂಭಣೆಯಿಂದ ಆಗ್ತದೆ. ಆ ವಿಜೃಂಭಣೆ ಕಾರ್ಯಕ್ರಮ ನಾವು ಕೂಡ ರಾಯಚೂರಿನಿಂದ ಒಳ ವಿಜೃಂಭಣೆಯಿಂದ ರಾಯಚೂರಿನಲ್ಲಿ ವಿಶೇಷ ಆಯ್ತು ಅಂತ ತಿಳ್ಕೊಂಡು ಹೇಳಿದೆ ಅನಿಸ್ಕೋಬೇಕಂತ ಭಾವದಿಂದ ಎಲ್ಲರೂ ಕೊಡ್ಕೊಂಡು ಗಡಿಬಂಧರಾಗಿ ನಿಂತುಕೊಂಡು ಮಾಡ್ತಾ ಇದ್ದೇವೆ. ಅಂದಾಜು ಒಂದು 3,000-4,000 ಜನಕ್ಕಿಂತ ಹೆಚ್ಚು ಸೇರ್ಬೋದು ಅನ್ಕೊಂಡೇವ್. ಆ ತರ ಸೇರ್ಬೋದು, ಅನ್ಕೊಂಡಿಗಿಂತ ಜಾಸ್ತಿನೂ ಆಗ್ಬೋದು. ಅಷ್ಟು ಜನ ಅಂದ್ರೂ ಸೇರ್ಬೋದು ಅಂತ ಅಪೇಕ್ಷೆ ಅದೇ. ಅದಕ್ಕೆ ಪ್ರತಿಯೊಂದು ಹಳ್ಳಿಗೂ ಕೂಡ ಪ್ರಚಾರ ಕಾರ್ಯಕ್ರಮಕ್ಕೂ ಕಳಿಸಿದ್ದೇವೆ. ತಾಲೂಕಿನಿಂದ ಕಳ್ಸಕತ್ತೇವೆ. ಎಲ್ಲ ಕಡೆಯಿಂದ ಬರ್ತಾ ಇದ್ದಾರೆ. ಅವಾಗೆಲ್ಲ ಈಗಾಗಲೂ ಕೂಡ ಮೈಕ್ ಸರ್ಕೊಂಡು ನಡೆಸ್ತಾ ಇದ್ದೇವೆ. ಹಳ್ಳಿಗೂ ಸಂಪರ್ಕ ಮಾಡ್ತಾ ಇದೆ. ವಿಶೇಷವಾಗಿ ಬಸವ ಸಂಸ್ಕೃತಿಯ ಅಭಿಯಾನ ರಾಯಚೂರಿನಲ್ಲಿ ವಿಶೇಷ ಆಯ್ತು ಅಂತ ತಿಳ್ಕೊಂಡು ಹೇಳುವಾಗ ಇಡೀ ರಾಯಚೂರಿನ ಒಂದು ಕಿಮ್ಮತ್ತು ಬರುವಾಗ ಆ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಅದೇ ರೀತಿ ಭಾಗವಹಿಸೋಣ. ನೀವು ಪತ್ರಕರ್ತರು ಕೂಡ. ಬಸವ ಸಂಸ್ಕೃತಿ ಅಭಿಯಾನದ ಸಂಯೋಜಕ ಹರವಿ ನಾಗನಗೌಡ ಮಾತನಾಡಿ, ಬಸವ ಕಲ್ಯಾಣದಿಂದ ಪ್ರಾರಂಭವಾಗಿರುವ ಬಸವ ಸಂಸ್ಕೃತಿ ಅಭಿಯಾನ ಸೆಪ್ಟೆಂಬರ್ 5ರಂದು ನಗರಕ್ಕೆ ಆಗಮಿಸಲಿದ್ದು ಅದ್ದೂರಿ ಸ್ವಾಗತದೊಂದಿಗೆ ಬರಮಾಡಿಕೊಳ್ಳಲಾಗುತ್ತದೆ. ಗಂಜ್ ಕಲ್ಯಾಣ ಮಂಟಪದಲ್ಲಿ ಕಾರ್ಯಕ್ರಮ ನಡೆಯಲಿದೆ ಎಂದರು. 11 ಗಂಟೆಗೆ ಕಾಲೇಜು ವಿದ್ಯಾರ್ಥಿಗಳ ಜೊತೆಗೆ ಒಂದು ಮುಖ್ಯವಾದ ಒಂದು ಸಂವಾದವನ್ನು ನಡೆಸಿ ಆ ಸಂವಾದಕ್ಕೆ ಎಲ್ಲ ಕಾಲೇಜುಗಳನ್ನು ನಾವು ಕೇಂದ್ರ ಕಾಲೇಜಿನ ವಿದ್ಯಾರ್ಥಿ ಈಗಾಗಲೇ ನಾವು ಆಮಂತ್ರಿಸಿದ್ದೇವೆ. ಅವರೆಲ್ಲ ಬರ್ತೀವಿ ಹೇಳಿದ್ದಾರೆ. ಬರೋಬ್ಬರ 4 ಗಂಟೆಗೆ ಬಸವ ವೃತ್ತದಿಂದ ಬಸವ ಸಂಸ್ಕೃತಿ ಅಭಿಯಾನದ ಸಾಮರಸ್ಯ ವೇದಿಕೆ ಪ್ರಾರಂಭ ಆಗುತ್ತೆ. ಅದಾದಮೇಲೆ 6 ಗಂಟೆಗೆ ಬಸವ ವೃತ್ತದಿಂದ ಹಿಡಿದು ಚಂದ್ರಮೌಳ ಸಚಿವರು ಅಲ್ಲಿಂದ ಬಸವಲ್ಲಿ ಬಂದು 6 ಗಂಟೆಗೆ ಅಲ್ಲಿ ಸೇರಿದ್ವಿ. 6ರಿಂದ 8 ಗಂಟೆವರೆಗೆ ವೇದಿಕೆ ಕಾರ್ಯಕ್ರಮ. 8 ಗಂಟೆ ಆದಮೇಲೆ ಜನ್ಮದಲ್ಲಿ ಅಂತ ಒಂದು ನಾಟಕವನ್ನ ಆಡ್ತಾರೆ. ಇಷ್ಟು ನಮ್ಮ ಕಾರ್ಯಕ್ರಮ ಪಟ್ಟಿ ಇದೆ. ಇದಕ್ಕೆಲ್ಲ ಶ್ರೀಗಳು, ಎಲ್ಲ ಸಮಾಜದವರು ಮತ್ತೆ ಎಲ್ಲ ಸಮಾಜ ಬಸವ ಸಮಾಜದವರು ಲಿಂಗಾಯತ ಸಿಗುತ್ತಿಲ್ಲ, ಎಲ್ಲ ಸರ್ವರಿಗೂ ಸಮಾಜ, ಎಲ್ಲ ಸರ್ವರ 18 ಜನ ಕಾಯಕ ಶರಣರು ಕೂಡ ನಾವು ಇದರಲ್ಲಿ ಆಗಿದ್ದೇವೆ. ಮತ್ತು ಇದರಲ್ಲಿ ಎಲ್ಲರನ್ನು ಸೇರಿಸಿದ್ದೇವೆ. ಅವರೆಲ್ಲರೂ ಕೈ ಜೋಡಿಸಿ ಒಂದು ವಿಶೇಷವಾದ ಒಂದು ಕಾರ್ಯಕ್ರಮ ಯಾವ ರೀತಿ ಬಸವಾಚರಣೆಗಳು 12ನೇ ಶತಮಾನದಲ್ಲಿ ಎಲ್ಲರನ್ನು ಸೇರಿಸಿ ಮಾಡಿದರು. ಆ ಹಿನ್ನೆಲೆ ಆ ವಿಷಯದಲ್ಲಿ ಈ ಒಂದು ಕಾರ್ಯಕ್ರಮ ಮಾಡ್ತಿದ್ವಿ. ಇದರ ಬಗ್ಗೆ ಹೆಚ್ಚಿನ ಒಂದು ನಮ್ಮ ಚಂದ್ರಶೇಖರ ಅವರ ಅಖಿಲ ಭಾರತ ಮತ್ತು ಶಾಂತ ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷ ಚಂದ್ರಶೇಖರ್ ಪಾಟೀಲ್ ಮಿರ್ಜಾಪುರ್ ಮಾತನಾಡಿ, ಬಸವ ಸಂಸ್ಕೃತಿ ಅಭಿಯಾನದ ಅಂಗವಾಗಿ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಸಮಾಜದ ಎಲ್ಲ ಪಂಗಡಗಳು, ವಿವಿಧ ಮಠಾಧೀಶರು ಸಹ ಭಾಗವಹಿಸಲಿದ್ದಾರೆ ಎಂದರು. ಜಿಲ್ಲಾ ಹಿಂದುಳಿದ ವರ್ಗಗಳ ಒಕ್ಕೂಟದ ಅಧ್ಯಕ್ಷ ಕೆ ಶಾಂತಪ್ಪ ಮಾತನಾಡಿ, ಬಸವಣ್ಣನವರ ಆಶಯದಂತೆ ಎಲ್ಲ ಸಮುದಾಯಗಳು ಒಗ್ಗೂಡಿ ಬಸವ ಸಂದೇಶ ನಾಡಿಗೆ ಪಸರಿಸಲು ಬಸವ ಸಂಸ್ಕೃತಿ ಅಭಿಯಾನ ನಡೆಯುತ್ತದೆ. ಎಲ್ಲ ಸಮುದಾಯ ಜನರು ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದರು. ಎಲ್ಲ ನೋಡಿಕೊಂಡು ಗೊಂದಲಗಳಿರ್ತಕ್ಕಂಥ ಒಂದು ಏನು ಸೃಷ್ಟಿ ಆಗ್ತಿದೆ ಅದನ್ನು ನಿವಾರಿಸಲಿಕ್ಕೆ ನಮ್ಮ
ವೀರಶೈವ ಲಿಂಗಾಯತ ಸಮಾಜ ಸಂಸ್ಕೃತಿ ಅಭಿಯಾನದಲ್ಲಿ ಏನು ಗೊಂದಲ ಇದೆ? ಇದರಲ್ಲಿ ಏನೂ ಇಲ್ಲ. ಏನಿದೆ ಎಲ್ಲ ಸಂಘಟನೆಗಳು ಜಿಲ್ಲಾ ಮಟ್ಟದಲ್ಲಿ ಅಭಿಯಾನ ಮಾಡುವಂತವ್ರು ಗೊಂದಲ ಇದೆ ಅನ್ನುವಂಥದ್ದು ಎಲ್ಲ ಸಂಘಟನೆಗಳವರು ಏನೈತಲ್ಲ ವೀರಶೈವ ಮಹಾಸಭಾ ಕೂಡ ಜೊತೆಗಿದೆ. ವೀರಶೈವ ಲಿಂಗಾಯತ ಸಮಾಜ ರಾಯಚೂರಲ್ಲಿ ಅವರು ಕೂಡ ಸಹಯೋಗದಲ್ಲಿ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಒಂದು ವಿಷಯವನ್ನ ತಮ್ಮಲ್ಲಿ ಹೇಳಕ್ಕೆ ಅದೊಂದು ವಿಶೇಷವಾಗಿ ನಾವು ಕರೆದಿದ್ದೇವೆ. ಅದ್ರ ಜೊತೆಗೆ ಏನಾಗಲಿ ನಮ್ಮ ಅರಿವಿ ನಾಗನಗೌಡರು ಎಲ್ಲ ವಿಷಯಗಳನ್ನು ತಿಳಿಸಿದ್ದಾರೆ. 5ನೇ ತಾರೀಕು ಬೆಳಿಗ್ಗೆ 10 ಗಂಟೆಗೆ ಶಟಸ್ಥಲ ಧ್ವಜಾರೋಹಣ ನೆರವೇರುತ್ತದೆ. ನಂತರದಲ್ಲಿ ಮುಂದಿನ ಎಲ್ಲ ಕಾರ್ಯಕ್ರಮಗಳನ್ನು ಈಗಾಗಲೇ ಅವರು ಹೇಳಿದ್ದಾರೆ. ಮತ್ತು ಒಂದು ಸಂವಾದ, ವಿಶೇಷವಾಗಿ ಮುಕ್ತ ಸಂವಾದವನ್ನು ವಿದ್ಯಾರ್ಥಿಗಳ ಜೊತೆಗೆ ಮಾಡ್ತಕ್ಕಂಥದ್ದು ಕೂಡ ಈ ಸಲ ವಿಶೇಷವಾಗಿದೆ. ಈ ಬಸವ ಸಂಸ್ಕೃತಿ ಅಭಿಯಾನ ಏನು ಬಸವನ ಬಾಗೇವಾಡಿಯಿಂದ ಏನು ಬರ್ತಾ ಇದೆ, ಇಡೀ ಒಂದು ತಿಂಗಳ ಪರ್ಯಂತ ಬಂದು ಕೊನೆಗೆ ಏನಾದರೂ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಜರುಗತಕ್ಕಂಥ ಒಂದು ಕಾರ್ಯಕ್ರಮ. ಇದು ಬಸವಣ್ಣನವರು ಸಾಂಸ್ಕೃತಿಕ ನಾಯಕರನ್ನು ಘೋಷಿಸಿದಂಥ ಸರ್ಕಾರಕ್ಕೂ ಕೂಡ ಏನು ಯಾವುದೇ ಸರ್ಕಾರದ ಅಭಿನಂದನೆಗಳು ಕೂಡ ಸಲ್ಲಿಸಲು ಹೊಂದಿರ್ತದೆ. ಅದರ ಜೊತೆಗೆ ಏನು ಅರಮನೆ ಮೈದಾನದಲ್ಲಿ ಲಕ್ಷಾಂತರ ಜನ ಸೇರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಎಲ್ಲ ಸಂಘಟನೆಗಳು ಸೇರಿ ಅಲ್ಲ, ಇದು ರಾಜ್ಯ ಮಟ್ಟದ ಕಾರ್ಯಕ್ರಮ ಎಲ್ಲರೂ ಸರಿ, ತಾಲೂಕು ಜಿಲ್ಲಾ ಕೋಆರ್ಡಿನೇಷನ್ ಇಲ್ಲ, ಇದನ್ನು ಮಾಡ್ತಾರೆ. ಇವತ್ತು ಕಾರ್ಯಕ್ರಮ ಒಂದೇ ಸರಿ ಮಾಡ್ಬೋದಲ್ಲ, ಒಂದೇ ಕಾರ್ಯಕ್ರಮ ಅಲ್ಲ. ರಾತ್ರಿ 8 ಗಂಟೆಗೆ ಜಂಗಮದಡಿಗೆ ನಾಟಕ ಪ್ರದರ್ಶನವಾಗಲಿದ್ದು, ಶಿವ ಸಂಚಾರ ಸಾಣೆಹಳ್ಳಿ ತಂಡ ಪ್ರದರ್ಶನ ನೀಡಲಿದೆ ಎಂದರು. ಈ ಸಂದರ್ಭದಲ್ಲಿ ವೀರಶೈವ ಸಮಾಜ ಅಧ್ಯಕ್ಷ ಶರಣಭೂಪಾಲ್ ನಾಡಗೌಡ, ರಾಚನಗೌಡ ಕೋಳೂರ್, ನಾಗರಾಜ್ ಮಸ್ಕಿ, ಡಾಕ್ಟರ್ ಸರ್ವಮಂಗಳ ಸಕ್ರಿ, ಸಜ್ಜನ ಶೆಟ್ಟಿ ಸೇರಿ ಅನೇಕರು ಇದ್ದರು. ಸುಪ್ರೀಂ ಕೋರ್ಟಿನ ನಿರ್ದೇಶನದಂತೆ ರಾಜ್ಯದಲ್ಲಿ ಒಳ ಮೀಸಲಾತಿ ವರ್ಗೀಕರಣ ನಡೆಯದೆ ದೋಷಪೂರಿತವಾಗಿದ್ದು ರಾಜಕೀಯ ಪ್ರೇರಿತವಾಗಿ ಮೀಸಲಾತಿ ಹಂಚಿಕೆ ಮಾಡಿರುವ ವಿರುದ್ಧ ಮಾದಿಗ ಮತ್ತು ಉಪಜಾತಿಗಳ ಮೀಸಲಾತಿ ಒಕ್ಕೂಟ ಹೋರಾಟ ನಡೆಸಲಿದೆ ಎಂದು ಜಿಲ್ಲಾ ಸಂಚಾಲಕ ರವೀಂದ್ರ ಜಲದಾರ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಸುಪ್ರೀಂ ಕೋರ್ಟ್ ಹೊಸ ದತ್ತಾಂಶ ಸಂಗ್ರಹಿಸುವ ಜೊತೆಗೆ ಹಿಂದುಳಿಯುವಿಕೆ ಅಂತರ ಅಸಮಾನತೆ ಕುರಿತಂತೆ ನಿಖರ ದತ್ತಾಂಶ ಸಂಗ್ರಹಿಸಲು ಸೂಚಿಸಲಾಗಿತ್ತು. ರಾಜ್ಯ ಸರ್ಕಾರ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದ ಆಯೋಗ ರಚಿಸಿ ಕೋಟ್ಯಾಂತರ ಹಣ ವ್ಯಯ ಮಾಡಿದರೂ ಪರಿಗಣಿಸದೆ ಮೀಸಲಾತಿಯನ್ನು ಛಲವಾದಿ ಸಮಾಜದ ಪ್ರಭಾವಿಗಳ ಒತ್ತಡಕ್ಕೆ ಮಣಿದು ಅವೈಜ್ಞಾನಿಕವಾಗಿ ಹಂಚಿಕೆ ಮಾಡಲಾಗಿದೆ. ಅತ್ಯಂತ ಹಿಂದುಳಿದ ಜಾತಿಗಳನ್ನು ಗುರುತಿಸಿಕೊಂಡಿರುವ 59 ಸಣ್ಣ ಜಾತಿಗಳನ್ನು ಎ ಪ್ರವರ್ಗವನ್ನು ಡಿ ಗುಂಪಿಗೆ ಸೇರ್ಪಡೆ ಮಾಡಲಾಗಿದೆ. ಅಲೆಮಾರಿಗಳು ಸೇರಿದಂತೆ ಸಣ್ಣ ಜಾತಿಗಳಿಗೆ 1% ಮೀಸಲು ನಿಗದಿಪಡಿಸಲಾಗಿದೆ. ಸುಪ್ರೀಂ ಕೋರ್ಟಿನ ಆಶಯಕ್ಕೆ ವಿರುದ್ಧವಾಗಿ ನಿರ್ಧರಿಸಲಾಗಿದೆ ಎಂದರು. ನ್ಯಾಯಮೂರ್ತಿ ಸದಾಶಿವ ಆಯೋಗ, ಮಾಧುಸ್ವಾಮಿ ಹಾಗೂ ನಾಗಮೋಹನ್ ದಾಸ್ ಆಯೋಗದ ಮೀಸಲಾತಿ ಹಂಚಿಕೆ ಮಾನದಂಡಗಳನ್ನು ಅನ್ವಯಿಸಿಕೊಳ್ಳದೆ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಇವರ ನಿರ್ದೇಶನದಂತೆ ಸಚಿವರಾದ ಎಚ್.ಸಿ. ಮಹಾದೇವಪ್ಪ, ಡಾಕ್ಟರ್ ಪರಮೇಶ್ವರ್ ಸೇರಿ ಹಲವರ ಒತ್ತಡಕ್ಕೆ ಮಣಿದು ಮೀಸಲು ಹಂಚಿಕೆ ಮಾಡಲಾಗಿದೆ. ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಸಮಸ್ಯೆ ಪರಿಹರಿಸದೆ ಪ್ರವರ್ಗ ಎ ಮತ್ತು ಬಿ ಎರಡರಲ್ಲಿಯೂ ಮೀಸಲಾತಿ ಪಡೆಯಲು ಅವಕಾಶ ನೀಡಲಾಗಿದೆ. ಗೊಂದಲ ನಿವಾರಣೆ ಮಾಡುವ ಮುನ್ನವೇ ರಾಜ್ಯ ಸರ್ಕಾರ ನೇಮಕಾತಿ ಪ್ರಾರಂಭಿಸಿ ಪರಿಶಿಷ್ಟರಿಗೆ ದೊರೆಯಬೇಕಾದ ಸೌಲಭ್ಯ ಕಸಿದುಕೊಳ್ಳುವ ಷಡ್ಯಂತ್ರಗಳು ನಡೆಯುತ್ತಿವೆ. ಸೆಪ್ಟೆಂಬರ್ 4ರಂದು ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಒಳ ಮೀಸಲಾತಿ ವರ್ಗೀಕರಣ 6:6:5 ಹಂಚಿಕೆಯನ್ನು ತಡೆದು 101 ಜಾತಿಗಳಿಗೂ ಅನ್ಯಾಯ ಒದಗಿಸಲು ಮುಂದಾಗಬೇಕು. ಇಲ್ಲದೆ ಹೋದರೆ ರಾಜ್ಯಾದ್ಯಂತ ಹೋರಾಟ ನಡೆಸುವುದಾಗಿ ಹೇಳಿದರು. ಸಚಿವರನ್ನು ಖುಷಿಪಡಿಸೋದಕ್ಕೆ ಮಾಡಿದಂತ ಸಚಿವ ಸಂಪುಟ ತೀರ್ಮಾನಕ್ಕೆ ಇಡೀ ನಮ್ಮ ಭಾರತೀಯ ಜನತಾ ಪಕ್ಷ ಖಂಡಿಸುತ್ತೆ. ಯಾಕಂದ್ರೆ ಈ ಒಂದು ಮಾದಿಗ ಸಮಾಜದ ಒಂದು ವರದಿಯನ್ನು ಏನು ನಮ್ಮ ನಾಗಮೋಹನ್ ದಾಸ್ ಅವರು ಸಮೀಕ್ಷೆಯಲ್ಲಿ ದತ್ತಾಂಶಗಳನ್ನು ಬಳಸಿ ವರ್ಗೀಕರಣ ಸೂತ್ರ ರೂಪಿಸಿದ್ದು ಸತ್ಯ. ಅದು ಆಲ್ರೆಡಿ ಡಾಕ್ಯುಮೆಂಟೇಶನ್ ಎವಿಡೆನ್ಸ್ ಇದೆ. ಸುಮಾರು ಪುಟಗಳಿಂದ ಮಾಡಿದಂಥ ಒಂದು ವರದಿ 17 ಕೋಟಿಗಳ ವೆಚ್ಚ ಮಾಡಿದಂಥ ಒಂದು ನಾಗಮೋಹನ್ ದಾಸ್ ವರದಿಯನ್ನು ತಿರಸ್ಕಾರ ಮಾಡಿ ಅವರದೇ ಆದಂಥ ಒಂದು ಏಕಪಕ್ಷೀಯವಾಗಿ ಅವರ ಒಂದು ತೀರ್ಮಾನ ತಗೊಂಡು ಸಚಿವ ಸಂಪುಟದಲ್ಲಿ ಮಾಡಿದ್ದಾರೆ. ಅದನ್ನು ನೆಲ ಕಳಿಸ್ತಾ ಇದ್ದೀವಿ ನಾವು. ಅದೇ ರೀತಿ ವಿಜಯೋತ್ಸವವನ್ನು ಆಚರಿಸ್ತಾ ಇದ್ದಾರಲ್ಲ, ಕೇವಲ 35 ವರ್ಷಗಳಿಂದ ಸತತವಾಗಿ ಹೋರಾಟ ಮಾಡಿದಂಥ ಮಾದಿಗ ಸಮಾಜದಿಂದ ಮಾಡಿದಂಥ ಒಂದು ಹೋರಾಟಗಳನ್ನು ಯಶಸ್ವಿಗೊಳಿಸಿ ಸರ್ವೋಚ್ಚ ನ್ಯಾಯಾಲಯದ ತೀರ್ಮಾನದಂತೆ ಆ ಒಂದು ಇಂಪ್ಯಾರಿಕಲ್ ಡಾಟಾ ಈ ಒಂದು ಡೀಟೇಲ್ಸ್ ತಗೊಂಡು
ಸತ್ಯಾಂಶಗಳನ್ನು ವರ್ಗೀಕರಣಕ್ಕೆ ಮಾಡಬೇಕಂತ ನಾವು ಹೇಳಿದ್ರು. ಆ ಸಮೀಕ್ಷೆಯಲ್ಲಿ ನಾಗರಿಕರು ಕೊಟ್ಟಂತ ಒಂದು ವರದಿಯ ಮೇರೆಗೆ ಕ್ಲಿಯಾರಿಟಿಯಾಗಿ ಮಾಡಬಹುದಾಗಿತ್ತು. ಯಾಕಂದ್ರೆ ಹೇಳ್ಬೇಕಂದ್ರೆ ಈ ಒಂದು ಸಚಿವ ಸಂಪುಟದಲ್ಲಿ ಸುಪ್ರೀಂ ಕೋರ್ಟ್ ಆದೇಶದ ಮಣ್ಣುಪಾಲು ಮಾಡಿ ಅದ್ರ ಜೊತೆಗೆ ಈ ರಾಜಕೀಯ ಮತ್ತು ಪ್ರೇರಿತ ನಿರ್ಧಾರವನ್ನು ಕೈಗೊಂಡ ಸಾಮಾಜಿಕ ನ್ಯಾಯವನ್ನು ಆಶಯವನ್ನು ಮಾಡಿದೆ ಈ ಒಂದು ಸಚಿವ ಸಂಪುಟ. ಅದೇ ರೀತಿ ಸಣ್ಣ ಜಾತಿಗಳು 59 ಸಣ್ಣ ಜಾತಿಗಳು ಏನು ಪ್ರವರ್ಗವನ್ನು ಅತಿ ಕಡಿಮೆ ಬೆಳೆದ ಡಿ ಗುಂಪಿಗೆ ಸೇರಿಸಿರುವ ನಿರ್ಣಯದಲ್ಲಿ ಸುಪ್ರೀಂ ಕೋರ್ಟ್ ಆಶಯ ಕಣ್ಮರೆಯಾಗಿದೆ. ಅನ್ಯಾಯದಿಂದ ಕತ್ತರಿಸುತ್ತಿರುವ 59 ಸಣ್ಣ ಜಾತಿಗಳು ಮಾದಿ ಸಮುದಾಯದಲ್ಲಿ 14 ಉಪಜಾತಿಗಳು ಸೇರಿವೆ. ರಾಜ್ಯದ ಸರ್ಕಾರದ 59 ಕಾಂಗ್ರೆಸ್ ಪಕ್ಷದ ಒತ್ತಡಕ್ಕೆ ಮಣಿದು ಕೆಲವರು ಮೀಸಲಾತಿ ಹಂಚಿಕೆ ವಿಜಯೋತ್ಸವ ಕ್ಷೀರಾಭಿಷೇಕ ನಡೆಸಲಾಗಿದೆ. ಅದಕ್ಕೆ ನಮ್ಮ ವಿರೋಧವಿದೆ. ಮೀಸಲಾತಿ ಹಂಚಿಕೆ ಹೋರಾಟದಲ್ಲಿ ಅನೇಕ ಸಂಘಟನೆಗಳು ನಿರಂತರ ಹೋರಾಟದಲ್ಲಿ ಭಾಗವಹಿಸಿವೆ. ಆದರೆ ಕಾಂಗ್ರೆಸ್ ಲಾಭ ಪಡೆಯಲು ವಿಜಯೋತ್ಸವ ಆಚರಿಸಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ಸುಭಾಷ್ ಅಸ್ಕಿಹಾಳ್, ಭೀಮಣ್ಣ ಮಂಚಾಲ, ಮೌನೇಶ್, ಚಂದ್ರ ಭಂಡಾರಿ, ಗೋವಿಂದ್ ಇದ್ದರು. ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜಯಂತಿಯನ್ನು ಸೆಪ್ಟೆಂಬರ್ 7ರಂದು ಜಿಲ್ಲಾಡಳಿತದ ಸಹಯೋಗದೊಂದಿಗೆ ಆಚರಿಸಲಾಗುತ್ತದೆ ಎಂದು ಈಡಿಗ ಸಮಾಜ ಸಂಸ್ಥಾಪಕ ಸದಸ್ಯ ಖಾಜನಗೌಡ ಏಗನೂರು ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಸೆಪ್ಟೆಂಬರ್ 7ರಂದು ನಗರದ ಮಹಿಳಾ ಸಮಾಜದ ಎದುರುಗಡೆ ಇರುವ HRB ಲೇಔಟ್ನಲ್ಲಿ ತಾಲೂಕು ಆರ್ಯ ಈಡಿಗ ಸಮಾಜದ ಕಚೇರಿಯಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಭಾವಚಿತ್ರ ಪೂಜೆ ಸಲ್ಲಿಸಲಾಗುತ್ತದೆ. ಅಲ್ಲಿಂದ ಭಾವಚಿತ್ರದ ಮೆರವಣಿಗೆ ಕೇಂದ್ರ ಬಸ್ ನಿಲ್ದಾಣದ ಮೂಲಕ ಪಂಡಿತ ಸಿದ್ದರಾಮ ಜಂಬರದಿನ್ನಿ ರಂಗಮಂದಿರಕ್ಕೆ ಆಗಮಿಸಲಿದೆ. ಕಾರ್ಯಕ್ರಮದಲ್ಲಿ SSLC, PUC, ಪದವಿ, ಸ್ನಾತಕೋತ್ತರ ಪದವಿಯಲ್ಲಿ 75% ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜಯಂತಿ ಕಾರ್ಯಕ್ರಮ ನಡೆಯಲಿದೆ. ಜಿಲ್ಲೆಯ ಎಲ್ಲ ತಾಲೂಕುಗಳ ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. 1854ರಲ್ಲಿ ಜನಿಸಿ ತಮ್ಮ ಅಮೂಲ್ಯ ಸೇವೆಯನ್ನು ಹಿಂದುಳಿದ ಬಹುಜನ ಎಲ್ಲ ದಲಿತ ಶೋಷಿತರಿಗಾಗಿ ಅವರು ತಮ್ಮ ಸೇವೆಯನ್ನು ಮಾಡಿರುತ್ತಾರೆ. ಅದನ್ನು ಕೆಲವು ವರ್ಷಗಳಿಂದ ನಮ್ಮ ಕರ್ನಾಟಕ ಸರ್ಕಾರವು ಕಾರ್ಯಕ್ರಮ ಅವರ ಒಂದು ಜಯಂತ್ಯೋತ್ಸವವನ್ನು ಇದು ಮಾಡಿದೆ. ಈಗ ನಾವು ಈ ದಿನ ನಾಳೆ 7ನೇ ತಾರೀಕಿಗೆ 7/9/2025 ನಮ್ಮ ಈಡಿಗ ಸಮಾಜದ ಕಾರ್ಯಾಲಯದಲ್ಲಿ ಅವರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿ 9:30 ಗಂಟೆಗೆ ಆಮೇಲೆ ಅಲ್ಲಿಂದ ಮೆರವಣಿಗೆ ಮುಖಾಂತರ ಈ ಅಂಬೇಡ್ಕರ್ ವೃತ್ತ ಅದೇ ರೀತಿ ಈ ರಂಗಮಂದಿರಕ್ಕೆ ಆಗಮಿಸಿ ಇಲ್ಲಿ ನಮ್ಮ ಕಾರ್ಯಕ್ರಮವನ್ನು ಇದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅದೇ ರೀತಿ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಮತ್ತು ನಮ್ಮ ನಗರಸಭೆ ಇವರ ಆಧ್ವರ್ಯದಲ್ಲಿ ನಡೆತಕ್ಕಂಥ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಅದನ್ನು ಸ್ವಾಗತ. ಅದೇ ರೀತಿ ನಮ್ಮ ಸಮಾಜದಲ್ಲಿ ಓದಿರ್ತಕ್ಕಂಥ SSLC ಮತ್ತು PUC ಡಿಗ್ರಿ ಮಾಡಿರ್ತಕ್ಕಂಥ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಂಡಿದ್ದೇವೆ. ಅದಕ್ಕಾಗಿ ಎಲ್ಲ ನಮ್ಮ ಹಿಂದುಳಿದ ಈಡಿಗ ಸಮಾಜದ ಎಲ್ಲ ಪ್ರಮುಖ ಜಿಲ್ಲೆಯ ಮಕ್ಕಳು ಅವರ ಇದುವರೆಗೆ ಕೊಟ್ಟಿರಲಿಲ್ಲದ ಸಹಿತ ಅವರ ಒಂದು ಭಾವಚಿತ್ರ ಮತ್ತು ಸರ್ಟಿಫಿಕೇಟ್ ಇನ್ನು ಕೆಲವು ದಿನಗಳವರೆಗೆ ಇರ್ತದೆ 2-3 ದಿನ ತಂದುಕೊಡಬೇಕಾಗಿ ವಿನಂತಿ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಎಂ ನರಸನಗೌಡ, ಬಸವರಾಜಗೌಡ, ಅನಂತಗೌಡ, ಮಂಜುನಾಥ್, ಈರಪ್ಪಗೌಡ, ಶಿವರಾಜ್, ರಂಗ ನಿಂಗಣ್ಣಗೌಡ, ಈರನಗೌಡ, ವೀರೇಶ್ ಗೌಡ ಇದ್ದರು. ಪರಿಶಿಷ್ಟರ ಅಭಿವೃದ್ಧಿಗೆ ಕಾಯ್ದಿರಿಸಿ SEP, TSP ಅನುದಾನವನ್ನು ರಾಜ್ಯ ಸರ್ಕಾರ ಅನ್ಯ ಯೋಜನೆಗಳಿಗೆ ಬಳಸುವ ಮೂಲಕ ಅನುದಾನ ಕಳ್ಳತನ ಮಾಡಿದೆ ಎಂದು RPI ರಾಜ್ಯಾಧ್ಯಕ್ಷ ಮೋಹನ್ ರಾಜ್ ಆರೋಪಿಸಿದರು. ಅವರಿಂದು ನಗರದ ಡಾಕ್ಟರ್ BR ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಮಾತನಾಡಿ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳೆರಡು ಪರಿಶಿಷ್ಟ ವಿರೋಧಿಯಾಗಿ ನಡೆದುಕೊಳ್ಳುತ್ತಿವೆ. ದಲಿತ ಪರವೆಂದು ಹೇಳಿಕೊಳ್ಳುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಗ್ಯಾರಂಟಿ ಯೋಜನೆಗಳಿಗೆ 39,000 ಕೋಟಿ ರೂಪಾಯಿ ಅನುದಾನ ಬಳಸಿಕೊಳ್ಳುವ ಮೂಲಕ ಕಳ್ಳತನ ಮಾಡಿದ್ದಾರೆ ಎಂದು ಆರೋಪಿಸಿದರು. ಪರಿಶಿಷ್ಟ ಜಾತಿಗಳಿಗೆ ಒಳ ಮೀಸಲು ನೀಡಲು ರಚಿಸಲಾಗಿದ್ದ ಆಯೋಗ ವರದಿಯನ್ನು ಕಡೆಗಣಿಸಿ ಸರ್ಕಾರ ಅತಿ ಸಣ್ಣ ಸಮುದಾಯಗಳಿಗೆ ಅನ್ಯಾಯ ಮಾಡಿದೆ.
ಅಲೆಮಾರಿಗಳಿಗೆ ನ್ಯಾಯ ಒದಗಿಸುವಲ್ಲಿ ಸರ್ಕಾರ ವಿಫಲವಾಗಿದೆ. ಪರಿಶಿಷ್ಟರಿಗೆ ಆಗಿರುವ ಅನ್ಯಾಯವನ್ನು ಪ್ರಶ್ನಿಸಬೇಕಿದ್ದ ಸಮಾಜ ಕಲ್ಯಾಣ ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಇವರು ಸಮರ್ಥಿಸಿಕೊಳ್ಳುತ್ತಿರುವುದು ವಿಪರ್ಯಾಸ ಎಂದರು. ನೀವು ಅಲೆಮಾರಿಗಳಿಗಾದ್ರೂ ಸಾಮಾಜಿಕ ನ್ಯಾಯವನ್ನು ಕೊಡ್ರಿ, ಅವರಿಗೆ ಪ್ರತ್ಯೇಕವಾದಂಥ ಮೀಸಲಾತಿಯನ್ನು ಕಲ್ಪಿಸ್ರಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀನಿ. ಎರಡನೇದು, ಸಿದ್ದರಾಮಯ್ಯನವರು ನಾವು ದಲಿತರ ಪರವಾಗಿದ್ದೀರಿ, ಶೋಷಿತರ ಪರವಾಗಿದ್ದೀರಿ ಅಂತ ಹೇಳ್ತಾರೆ. ಕಳೆದ ಬಜೆಟಲ್ಲಿ ನಾವು SC ST TSPಗೆ 42,000 ಕೋಟಿಯನ್ನು ಕೊಟ್ಟಿದ್ದೀನಿ ಅಂತೇಳಿ ಬಜೆಟ್ ಅಲೋಕೇಶನ್ ಮಾಡಿ ಎದೆ ತಟ್ಕೊಳ್ತಾ ಇದ್ರು. ಕೇಂದ್ರದಲ್ಲಿ ಇವೇನು ಮೋದಿ ಈ ದೇಶನ ಉದ್ಧಾರ ಮಾಡಿದ್ದೀನಿ ಅಂತ ಎದೆ ತಟ್ಕೊಳ್ತಾ ನಂಗೆ ಇಲ್ಲಿ ಸಿದ್ದರಾಮಯ್ಯ ತಟ್ಕೊಳ್ತಾ ಇದ್ರು. ಇವತ್ತು ಕಾಂಗ್ರೆಸ್ನವರು ರಾಷ್ಟ್ರ ಮಟ್ಟದಲ್ಲಿ ಮತ ಕಳ್ಳತನ ಆಗಿದೆ, ವೋಟನ್ನು ಚೋರಿ ಮಾಡಿದ್ದಾರೆ ಅಂತ ಹೇಳ್ತಾರೆ. ಆದರೆ ಈ ರಾಜ್ಯದ SC ಮತ್ತು STಗಳು ಸುಮಾರು 2 ಕೋಟಿ ಜನ ಇದ್ದೀರಿ. ನಾವು ಹೇಳ್ತಾ ಇದ್ದೀವಿ, ನಮ್ಮ ಹಣವನ್ನು ಸಿದ್ದರಾಮಯ್ಯನವರು ಕದ್ದಿದ್ದಾರೆ, ವಾಪಸ್ ಕೊಡ್ರಿ ಅಂತ. 39,121 ಕೋಟಿ ರೂಪಾಯಿ ಹಣವನ್ನು ಗ್ಯಾರಂಟಿಗಳಿಗೆ ತೆಗೆದುಕೊಂಡಿದ್ದಾರೆ ನಮ್ಮ ಹಣ. ಸಿದ್ದರಾಮಯ್ಯನವರು ನಿಮಗೆ ಬೇರೆ ಸಮುದಾಯಗಳು ಕಾಣಿಸ್ಲಿಲ್ವಾ? ಹೋಲಿ ನಿಮ್ಮ ಸಮುದಾಯದ ಕುರುಬರ ಸಮಾಜದ ಅಭಿವೃದ್ಧಿ ನಿಗಮ ಇದೆ, ಅಲ್ಲಿ 1 ರೂಪಾಯಿ ತಗೊಳಕ್ಕಾಗಲಿಲ್ಲ. ಲಿಂಗಾಯತರ ಅಭಿವೃದ್ಧಿ ಇದೆ, ಅಲ್ಲಿ ತಗೊಳಕ್ಕಾಗಲಿಲ್ಲ. ಬ್ರಾಹ್ಮಣರ ಅಭಿವೃದ್ಧಿ ನಿಗಮಕ್ಕೆ ಮೊನ್ನೆ 500 ಕೋಟಿ ಕೊಟ್ಟಿದ್ರೆ 1 ಕೋಟಿ ತಗೊಳಕ್ಕಾಗಲಿಲ್ಲ. ಅದು ನಮ್ಮದು SC STಗಳದ್ದು 39,000 ಕೋಟಿ ಹಣವನ್ನು ಕಳ್ತನ ಮಾಡಿದ್ದೀರಲ್ಲ, ಇದಕ್ಕೆ ಯಾರು? ನೀನೊಬ್ಬ ದಲಿತ ವಿರೋಧಿ, ನೀನು ಕಳ್ತನ ಮಾಡಿದೆ, ನಮ್ಮ ದುಡ್ಡನ್ನು ವಾಪಸ್ ಕೊಡಬೇಕು ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾರೆ. ಅದ್ರ ಜೊತೆಗೆ 2.5 ವರ್ಷ ಆಯಿತು ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದು, ನಾನು ಎಲ್ಲ ಮಾಡಿಬಿಟ್ಟಿದ್ದೀನಿ ಅಂತಾನೆ ಆ SC ST ಕಮಿಷನ್ಗೆ ಅಧ್ಯಕ್ಷರನ್ನ ನೇಮಕ ಮಾಡಿ. ಎಲ್ಲಿದೆಯಾ ಸಿದ್ದರಾಮಯ್ಯ? ಮಾದೇವಪ್ಪನ ಕೇಳಬೇಕು. ಮಾದೇವಪ್ಪ ಈ ಸಂದರ್ಭದಲ್ಲಿ ರಾಜ್ಯ ಕೋರಾ ಕಮಿಟಿ ಸದಸ್ಯ ರವೀಂದ್ರನಾಥ್ ಪಟ್ಟಿ, ರಾಜ್ಯ ಸಂಘಟನಾ ಕಾರ್ಯದರ್ಶಿ ರಾಜು ತಳವಾರ್, DSS ಭೀಮವಾದ ಜಿಲ್ಲಾ ಪದಾಧಿಕಾರಿಗಳಾದ M ಈರಣ್ಣ, ರಾಜು ಪಟ್ಟಿ, ನರಸಿಂಹಲು ನೆಲಹಾಳ, M ವಸಂತಕುಮಾರ್, ಮಾರಪ್ಪ, ಯಮುನಪ್ಪ ಲಿಂಗಸುಗೂರ್, S ಪ್ರಸಾದ್, ಏಸುರಾಜ್, ಚಂದ್ರಶೇಖರ್ ವಕೀಲ್, ಮಾರಪ್ಪ ವಕೀಲ್, ಪರಶುರಾಮ್, ರಾಜಗೋಪಾಲ್, CM ಜಗನ್, ಮಹೇಶ್, ಮೌನೇಶ್, MD ಯಾಕೂಬ್ ಸೇರಿ ಅನೇಕರು ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಉದ್ಯೋಗ ಖಾತ್ರಿ ಯೋಜನೆ ಪ್ರಗತಿ ಪರಿಶೀಲನೆ, ಪ್ರಗತಿ ದಾಖಲಿಸದೆ ಸಹಾಯಕ ನಿರ್ದೇಶಕರಿಗೆ ಶೋಕಾಸ್ ನೀಡಲು CEO ಪ್ರಶಾಂತ್ ಕುಮಾರ್ ಕಾಂದು ಸೂಚನೆ. ಸೆಪ್ಟೆಂಬರ್ 5ರಂದು ಬಸವ ಸಂಸ್ಕೃತಿ ಅಭಿಯಾನ ನಗರಕ್ಕೆ ಎಲ್ಲ ಸಮುದಾಯದವರು ಭಾಗಿಯಾಗಿ ಡಾಕ್ಟರ್ ಸಿದ್ದಲಿಂಗ ಸ್ವಾಮೀಜಿ. ಪರಿಶಿಷ್ಟ ಒಳ ಮೀಸಲಾತಿ ಹಂಚಿಕೆ ಅವೈಜ್ಞಾನಿಕ ಗೊಂದಲ ನಿವಾರಿಸಿದ್ದಲ್ಲಿ ಹೋರಾಟ, ರವೀಂದ್ರ ಜರದಾರ್. ಸೆಪ್ಟೆಂಬರ್ 7ರಂದು ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜಯಂತಿ, ಭಾವಚಿತ್ರ ಮೆರವಣಿಗೆ, ಖಾಜನಗೌಡ. SEP TSP ಅನುದಾನ ಗ್ಯಾರಂಟಿ ಯೋಜನೆಗೆ ಬಳಸಿಕೊಂಡ ಸರ್ಕಾರ, ದಲಿತರ ಹಣ ಕಳ್ಳತನ, ಮೋಹನ್ ರಾಜ್ ಆರೋಪ. ಇಲ್ಲಿಗೆ ವಾರ್ತೆಗಳ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.